ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹೇಮಂತ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಇವಾಗೆಲ್ಲ ವೆದರ್ ಸ್ವಲ್ಪ ಚೇಂಜಸ್ ಆಗ್ತಾ ಇರೋದ್ರಿಂದ ಎಲ್ರಿಗೂ ಕೋಲ್ಡ್ ಕಾಫ್ ಇದೆ ಅಂತ ಅನ್ಕೊತೀರಿ. ನನಗೂ ಕೂಡ ಇದೆ, ತುಂಬ ದಿನ ಆಯಿತು. ಸೊ ಬನ್ನಿ, ಇವತ್ತು ನಾನು ನಿಮಗೆ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ನಾನು ಬೆಳಗ್ಗೆ ಪಲಾವ್ ಮಾಡುವಾಗ ಅಂದ್ಕೊಂಡೆ ಏನಕ್ಕೆ ನಿಮಗೆಲ್ಲ ತೋರಿಸ್ಬಾರ್ದು, ಏನಕ್ಕೆ ಶೇರ್ ಮಾಡ್ಕೊಬಾರ್ದು ಅಂತ. ಅದಕ್ಕೋಸ್ಕರ ಇವಾಗ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ, ಅದು ಹೇಗೆ ಮಾಡೋದು. ವೆರಿ ಸಿಂಪಲ್. ಬೆಳಗಿನ ತಿಂಡಿ ಮಾಡುವಾಗ ತಲೆಗೆಟ್ಟೋಗುತ್ತೆ ಏನು ಮಾಡೋದು ಅಂತ. ಸೊ ಇದು ವಿತಿನ್ 10 ಮಿನಿಟ್ಸಲ್ಲೆಲ್ಲ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತಡ ಹೇಗೆ ತಿಳ್ಕೊಳ್ಳೋಣ. ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇವಾಗ ಹೀಟ್ಗೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ಹೀಟ್ ಆಗಲಿ. ಹೀಟ್ ಆದ ನಂತರ ಇವಾಗ ಅದಕ್ಕೆ ತರಕಾರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್, ಬೀನೀಸ್, ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಟಾಣಿ ಅಥವಾ ಅವರೆಕಾಳು ಏನಿದ್ರು ಕೂಡ ಅದನ್ನು ಹಾಕೊಬೋದು. ಇವಾಗ ಇದನ್ನು ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಆಯಿಲಲ್ಲಿ. ಅದಾದ ನಂತರ ಖಾರಕ್ಕೆ ಏನೇನು ಬೇಕು ಅಂತ ರುಬ್ಕೊಳ್ಳೋಣ. ಬನ್ನಿ, ಮಸಾಲೆ ಐಟಮ್ಸ್. ಈಗ ನಾನು ಜಾರ್ಗೆ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ತುಂಬ ಹಾಕಿದ್ರೆ ಸ್ವೀಟ್ ಆಗುತ್ತೆ, ಅದಕ್ಕೋಸ್ಕರ ಒಂದು ಅರ್ಧ ಇಂಚಷ್ಟು ಶುಂಠಿ, ಹಸಿ ಶುಂಠಿ ಕಟ್ ಮಾಡ್ಕೊಂಡಿರೋದು, 2 ಟೊಮ್ಯಾಟೊ. ಇದೆಲ್ಲ ಒಗ್ಗರಣೆಗೆ ಹಾಕ್ಬೋದು, ಬಟ್ ರುಬ್ಬಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ರುಬ್ಬಾಕ್ತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು 10 ರಿಂದ 11 ಬೆಳ್ಳುಳ್ಳಿ, ಹಾಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಬಳಸ್ತಾ ಇಲ್ಲ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದೇ ಒಂದು ಸ್ವಲ್ಪ ಅರಿಶಿಣ. ಇಷ್ಟನ್ನು ಕ್ಲೀನಾಗಿ ರುಬ್ಕೊಳ್ಳೋಣ. ಸೊ ಈಗ ರುಬ್ಬಿದ ಮಿಶ್ರಣನ ನಾವು ಇವಾಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ತರಕಾರಿ ಎಣ್ಣೆಲೆ ಫ್ರೈ ಮಾಡೋದಕ್ಕೆ ಹಾಕಿದ್ವಿ ಅಲ್ವಾ, ಅದಕ್ಕೆ ಹಾಕಿ ನೀರು ಆ್ಯಡ್ ಮಾಡಬೇಡಿ. ಈ ಮಸಾಲೆ ಚೆನ್ನಾಗಿ ಬರೀ ಆಯಿಲಲ್ಲೇ ಫ್ರೈ ಆಗಬೇಕು. ಆ ರೈಸ್ ಎಲ್ಲ ಹಾಕಿದ ಮೇಲೆ, ಅಕ್ಕಿ ಹಾಕಿದ ಮೇಲೆ ನೀರನ್ನ ಆ್ಯಡ್ ಮಾಡೋಣ. ಇವಾಗ ನೀರು ಹಾಕಬೇಡಿ. ಸೊ ಕ್ಲೀನಾಗಿ ಆ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಘಮ ಘಮ ಅನ್ನೋ ಥರ ಸ್ಮೆಲ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ನಾನು ಒಂದೇ ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಚಮಚದಷ್ಟು ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ನಾನಿಲ್ಲಿ ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡದೇ ಇರೋ ಕಾರಣ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಇದು ಮಿಕ್ಸಿಗೆ ಹಾಕ್ಬೋದು, ಬಟ್ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡುವಾಗ ಹಾಕಿದಾಗ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ, ಅದಕ್ಕೋಸ್ಕರ ಆಯಿಲಲ್ಲಿ ಫ್ರೈ ಮಾಡುವಾಗ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 2 ಲೋಟದಷ್ಟು ಅಕ್ಕಿನ ತೊಳ್ಕೊಂಡಿರೋ ಅಂಥದ್ದು, ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಆ ನಂತರ ನೀರನ್ನ ಆ್ಯಡ್ ಮಾಡೋಣ. ಸೊ 1 ಪಾವ್ಗೆ 2 ಲೋಟ ಥರ ನೀರು. ಸೊ ಇಲ್ಲಿ ನಾನು 2 ಪಾವ್ ತಗೊಂಡಿರೋದ್ರಿಂದ 4 ಲೋಟ ನೀರು ಹಾಕ್ತಾ ಇದ್ದೀನಿ. ನಾನು ಬಿಸಿ ನೀರು ಯೂಸ್ ಮಾಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನೀರನ್ನ ಕಾಯಿಸಿಟ್ಕೊಂಡಿದ್ದೆ. ಸೊ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ. ಬಿಸಿ ನೀರು ಹಾಕೋದ್ರಿಂದ ನಮಗೆ ಬೇಗ ಕುಕ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಇವಾಗ 1 ಹಿಡಿಯಷ್ಟು ಅಥವಾ ನಿಮ್ಮ ಚಮಚದಲ್ಲಿ ಹಾಕ್ತೀವಿ ಅಂದರೆ ನಿಮ್ಮ ಟೇಸ್ಟ್ಗೆ ನಿಮ್ಮ ಟೇಸ್ಟ್ಗೆ ಆಗೋ ಹಾಗೆ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಲೆಡ್ ಕ್ಲೋಸ್ ಮಾಡೋಣ. ಇದು 1 ವಿಸಲ್ ಬಂದರೆ ನಮ್ಗೆ ಅಷ್ಟೇ ಸಾಕು. ಸೊ ವಿಸಲ್ ಫುಲ್ಲು ಕೂಲ್ ಆದ ನಂತರ ಕುಕ್ಕರ್ ಓಪನ್ ಮಾಡಿದ್ದೀನಿ ನಾನು. ಇವಾಗ ವಿಸಲ್ ಯಾವುದೇ ಕಾರಣಕ್ಕೂ ಕೂಲ್ ಆಗದಿರ ತೆಗಿಯೋಕ್ಕೆ ಹೋಗಬೇಡಿ. ಫುಲ್ಲು ಕೂಲ್ ಆದಮೇಲೆ ನಾನು ತೆಗ್ದಿರೋ ಅಂಥದ್ದು ನೋಡ್ಬೋದು. ಯಾವುದೇ ರೀತಿ ಮುದ್ದೆ ಥರ ಎಲ್ಲ ಆಗಿಲ್ಲ, ಕ್ಲೀನಾಗಿ ಬಂದಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ವೆಜ್ ಪಲಾವ್ ರಾಯ್ತಾ ಜೊತೆ ಸವಿಯಲು ಸಿದ್ಧವಾಗಿದೆ. ಸೊ ಈ ರೆಸಿಪಿನ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ನೀವು ಹೀಗೆ ಮಾಡ್ತೀರಾ ಅನ್ನೋದಾದರೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್.